ಎಲ್ಲರಿಗೂ ನಮಸ್ಕಾರ. ಅಕ್ಷರ ಪಬ್ಲಿಕ್ ಶಾಲೆಯ 10ನೇ ಕ್ಲಾಸ್ ರಿಸಲ್ಟ್ 2025-26 ಫಲಿತಾಂಶಗಳು ಮೊನ್ನೆ 23ನೇ ತಾರೀಕು ರಿಲೀಸ್ ಆಗಿದ್ದು ನಮಗೆ ಭಾಳ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಟೀಚರ್ಗಳು ಕೊಟ್ಟಿರೋ ಎಫರ್ಟ್ಸು, ಅದೇ ರೀತಿ ಅವ್ರ ಪೇರೆಂಟ್ಸು ಕೊಟ್ಟಿರೋ ಎಫರ್ಟ್ಸು, ಮಕ್ಕಳು ಉನ್ನತ ಸ್ಥಾನ ರಿಸಲ್ಟನ್ನು ಪಡೆದಿದ್ದಾರೆ. ನಮ್ಮ ಮಕ್ಕಳು ಈ ವರ್ಷದಲ್ಲಿ 23 ಜನ ಎಕ್ಸಾಮ್ ಬರೆದಿದ್ದು, ಅದರಲ್ಲಿ 7 ಡಿಸ್ಟಿಂಕ್ಷನ್ ಮಾರ್ಕ್ಸ್, ಅಂದರೆ 86 ಒಬ್ಬರು ಬಂದಿದೆ, 89 ಒಬ್ಬರು ಬಂದಿದೆ, 92, 94, 98 ನಮ್ಮದು ಹೈಯೆಸ್ಟ್ ಪರ್ಸೆಂಟೇಜ್ ಆಗಿದೆ. ಇದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಅದೇ ರೀತಿ 12 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ, ಅದಲ್ಲದೆ 4 ಜನ ಪಾಸ್ ಆಗಿದ್ದಾರೆ. ಸೊ ಈ ರೀತಿಯಾಗಿ ರಿಸಲ್ಟ್ ನಮಗೆ ಕೊಟ್ಟಿದ್ದಕ್ಕೆ ಎಲ್ಲ ಪೇರೆಂಟ್ಸಿಗೆ ಮತ್ತು ಎಲ್ಲ ಟೀಚರ್ಸಿಗೂ, ಆಮೇಲೆ ಅವ್ರಿಗೆ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ, ಈ ವರ್ಷ 26-27 ಸಾಲಿನ ನಮ್ಮ ಸ್ಕೂಲ್ ಅಡ್ಮಿಷನ್ಸು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕಂದರೆ ನಮ್ಮ ಶಾಲೆಯಲ್ಲಿ ಹಾಕಬೇಕಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಇದು ಮಾಡ್ತಾಯಿದ್ದೀನಿ. ಅದೇ ರೀತಿ ನೀವು ಒಳ್ಳೆಯ ಎನ್ವೈರ್ಮೆಂಟ್ ಇದೆ, ಎಲ್ಲ ಒಳ್ಳೆಯ ಟೀಚರ್ಸ್ ಇದ್ದಾರೆ, ಮತ್ತು ನಾವು ಇಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಕೊಡ್ತೀವಿ. ಮಕ್ಕಳಿಗೆ ಪುಸ್ತಕದ ನಾಲೆಜ್ ಒಂದೇ ಅಲ್ಲ, ಅದಲ್ಲದೆ ಹೊರಗಿನ ನಾಲೆಜು ಭಾಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಭಾಳ ಜನ AI ಇದಾಗ್ತಾ ಇದ್ದಾರೆ. ಭಾಳ ಜನಕ್ಕೆ ಅನ್ನೋದು ಗೊತ್ತಿಲ್ಲ, ಅದನ್ನು ಹೆಂಗೆ ಯುಟಿಲೈಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆ ಟೆಕ್ನಾಲಜಿಯನ್ನು ನಾವು ಇಲ್ಲಿ ನಮ್ಮ ಸ್ಮಾರ್ಟ್ ಬೋರ್ಡ್ಸಲ್ಲಿ ಮಕ್ಕಳಿಗೆ ತೋರಿಸ್ತಾ ಯಾವ ರೀತಿ ನಾವು ನಮ್ಮ ಎಜುಕೇಷನ್ಗೆ ಯೂಸ್ ಮಾಡ್ಕೋಬೋದು ಅಂಥದ್ದನ್ನು ಒಂದು ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಕಂಪ್ಯೂಟರ್ ನಾಲೆಜು ಭಾಳ ಇಂಪಾರ್ಟೆಂಟ್, ಅದನ್ನು ನಾವು ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಕೋಡಿಂಗು ಆಲ್ರೆಡಿ ಸಿಲೆಬಸ್ಸು ಆ್ಯಸ್ ಪರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯಾವುದು ಕಂಪ್ಯೂಟರ್ ಮತ್ತು ಕೋಡಿಂಗ್ ಕಲಿಸ್ಬೇಕಂತ ಇದೆ. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. 8ನೇ ಕ್ಲಾಸ್ 9ನೇ ಕ್ಲಾಸ್ ಬರೋಷ್ಟರಲ್ಲಿ ಅವ್ರು ಕೋಡಿಂಗ್, ಬೇಸಿಕ್ ಕೋಡಿಂಗ್ ಕಲಿತು ಅವರು ಅವರ ಸ್ವಂತ ಆದ ಒಂದು ಆ್ಯಪ್ಗಳು ತಯಾರು ಮಾಡೋಷ್ಟು ನಾಲೆಜನ್ನು ನಾವು ಕೊಡಬೇಕಂತೇಳಿ ನಾವು ಈ ವರ್ಷ ಅದೊಂದು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಸ್ಪೋರ್ಟ್ಸು, ಅದು ಮಕ್ಕಳು ಆಟ ಆಡೋದು, ಆಮೇಲೆ ಪ್ರತಿಭಾ ಕಾರಂಜಿ ನಮ್ಮಲ್ಲಿ ಈ ಸರಿ ಪ್ರತಿ ವರ್ಷ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ತೊಗೊತಾ ಇದ್ದೀವಿ. ಆ ರೀತಿಯಲ್ಲಿ ಎಲ್ಲ ಆಲ್ರೌಂಡ್, ಬರೀ ಎಜುಕೇಷನ್ ಅಲ್ಲದೆ ಅದರಲ್ಲಿ ಎಲ್ಲ ಆಲ್ರೌಂಡೆಡ್ ಎಜುಕೇಷನ್ ಕೊಡ್ತಾ ಇದ್ದೀವಿ ನಾವು. ಅದೇ ರೀತಿ ನೀವು ನಮ್ಮದು ಆಲ್ರೆಡಿ ಇದು 6th ಬ್ಯಾಚ್, 10th ಸ್ಟ್ಯಾಂಡರ್ಡ್ದು 6ನೇ ಬ್ಯಾಚ್ ಇದು. 6ನೇ ಬ್ಯಾಚಲ್ಲಿ ಪ್ರತಿ ವರ್ಷವೂ ನಾವು 100% ರಿಸಲ್ಟ್ ಕೊಟ್ಟಿದ್ದೀವಿ. ಪ್ರತಿ ಸಲಿನೂ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಗಂಗಾವತಿಯಲ್ಲಿ ಕಂಪೇರ್ ಮಾಡಿಕೊಂಡಾಗ ನಾವು ಅವ್ರ ಜೊತೆ ಕಾಂಪಿಟೇಟ್ ಮಾಡಿ, ಬೇರೆ ಸ್ಕೂಲ್ ಜೊತೆ ಕಾಂಪಿಟೇಷನ್ ಮಾಡ್ಕೊತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತೀವಿ. ಅದೇ ರೀತಿ ಕರ್ನಾಟಕ ಲಾಸ್ಟ್ ಇಯರ್ ಡಿಸ್ಟ್ರಿಕ್ಟ್ ರ್ಯಾಂಕ್ಸು ಕೊಟ್ಟಿದ್ದೀವಿ. ಇದೇ ರೀತಿ ನಾವು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಮಾಡ್ತೀವಿ. ಮಕ್ಕಳು ಚೆನ್ನಾಗಿ ಹುಡುಗರದು ಓದಿಸೋದು ಒಂದು, ಯಾರು ಚೆನ್ನಾಗಿ ಓದಲ್ಲ ಅಂಥವನ್ನ ಕರ್ಕೊಂಡ್ಬಂದಾಗ ನಾವು ಅವನ್ನ ಪಾಸ್ ಮಾಡಿಸೋದನ್ನು ಒಂದು ಗ್ರೇಟ್ನೆಸ್ ಆಗಿ ನಾವು ತಿಳ್ಕೊತೀವಿ. ಅದೇ ರೀತಿ ನಾವು ಲಾಸ್ಟ್ ಇಯರ್ ಒಂದು ಸ್ಟೂಡೆಂಟ್ನ ಕರ್ಕೊಂಡಿದ್ವಿ, ಅವ್ರದ್ದೆಲ್ಲ ಕಡೆ ಒಂದು ಭಾಳ ಇರುತ್ತೆ, ಅಂಥವನ್ನ ನಾವು ಈ ವರ್ಷ ಪಾಸ್ ಮಾಡಿದ್ವಿ. ಆ ಪೇರೆಂಟ್ಸ್ ಭಾಳ ಖುಷಿ ಪಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮದು ಆ ಹೆಮ್ಮೆ ನಮಗೆ ಭಾಳ ಇದೆ. ನಮಗೆ, ನಮ್ಮ ಸ್ಟಾಫಿಗೆ, ಇಂಥ ಸ್ಟೂಡೆಂಟ್ಸ್ ಯಾರು ಬಂದರೂ ನಾವು ಚೆನ್ನಾಗಿ ಓದಿಸ್ಬೇಕು. ಬೆಳಗ್ಗೆ 7 ಗಂಟೆಗೆ ಮಕ್ಕಳು 10th ಹುಡುಗರು ಕರ್ಕೊಂಡ್ಬರ್ತಾಯಿದ್ವಿ, ಆಮೇಲೆ ಸಾಯಂಕಾಲ 6 ಗಂಟೆ ತನಕ ಇಲ್ಲೇ ಓದಿಸ್ತೀವಿ. ಅವ್ರು ಏನು ಓದಬೇಕು, ಏನಿಲ್ಲ, ಎಷ್ಟು ಓದಬೇಕು ಅನ್ನೋದನ್ನು ನಾವು ಪ್ಲಾನ್ ಮಾಡಿಕೊಂಡು ಓದಿಸಿ ಒಳ್ಳೆ ರಿಸಲ್ಟ್ ಕೊಡಬೇಕನ್ನೋದು ನಮ್ಮದೊಂದು ಇಚ್ಛೆ. ಅವರ ಒಂದು ಜೀವನಕ್ಕೆ ಮುಂದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮದೊಂದು ಆಸೆ. ನಮಸ್ಕಾರ.